ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಮಸ್ಕಿ ಎಸ್ಡಿಎಂ ಶಾಲೆಯಲ್ಲಿ ನಾಡಿನ ಸಂಸ್ಕೃತಿ ಸಂಸ್ಕಾರ ಪ್ರತೀಕ ಮಕರ ಸಂಕ್ರಾಂತಿ ಸಂಭ್ರಮ. ವಿದ್ಯಾರ್ಥಿಗಳಿಂದ ಸಂಕ್ರಾಂತಿ ಸುಗ್ಗಿ ಮಹತ್ವ ಪ್ರದರ್ಶನ. ಮಸ್ಕಿ ಪಟ್ಟಣದ ಹೆಸರಾಂತ ಎಸ್ಡಿಎಂ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳು ಸಂಕ್ರಾಂತಿ ಸುಗ್ಗಿ ಸಂಭ್ರಮಾಚರಣೆಯು ಅದ್ದೂರಿಯಾಗಿ ಆಚರಿಸಿದ್ದು ವಿಶೇಷ. ವಿದ್ಯಾರ್ಥಿಗಳು ಇಂದಿನ ಪಾಶ್ಚಾತ್ಯ ಸಂಪ್ರದಾಯದ ಭರಾಟೆಯಲ್ಲಿ ಮುಳುಗಿದ್ದು, ಆದರೆ ಮಸ್ಕಿ ಎಸ್ಡಿಎಂ ಶಾಲೆಯ ವಿದ್ಯಾರ್ಥಿಗಳು ದೇಶದ ಸಂಸ್ಕೃತಿ ಸಂಸ್ಕಾರ ಸಂಪ್ರದಾಯ ಉಳಿಸುವ ಬೆಳೆಸುವ ಬಹುದೊಡ್ಡ ಪರಂಪರೆಯನ್ನ ಮಾಡಿದ್ದು ಹೆಮ್ಮೆಯ ಸಂಗತಿ. ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ಬಣ್ಣದ ಗಾಳಿಪಟ ಅಲಂಕರಿಸಿದ ಸಂಕ್ರಾಂತಿ ಸುಗ್ಗಿಯ ಜೋಳ ಭತ್ತದ ರಾಶಿ, ಆವರಣದ ತುಂಬ ಬಣ್ಣ ಬಣ್ಣದ ರಂಗೋಲಿ ಚಿತ್ತಾರ, ವಿವಿಧ ಬಗೆಯ ದಿನಿಸು ಇಟ್ಟು ರೈತರ ಶ್ರಮ ನೆನೆದು ಭೂತಾಯಿಗೆ ಪೂಜೆ ಸಲ್ಲಿಸಿ ಸಂಭ್ರಮಿಸಿದರು. ಮೊದಲಿಗೆ ವ್ಯವಸ್ಥಾಪಕ ಮತ್ತು ಎಸ್ಡಿಎಂಸಿ ಸದಸ್ಯರು, ಶಾಲಾ ವಿದ್ಯಾರ್ಥಿ, ಶಿಕ್ಷಕರು ಸೇರಿ ಬಸವ ಎತ್ತುಗಳನ್ನು ಸಿಂಗರಿಸಿ ಪೂಜೆ ಮಾಡುವುದರ ಮೂಲಕ ಶಾಲೆಯಲ್ಲಿ ಸ್ವಾಗತಿಸಿದರು. ನಂತರ ಸಂಕ್ರಾಂತಿ ಹಬ್ಬದ ವಿಶೇಷತೆ ಕುರಿತು ಮಾತನಾಡಿದ ಶಾಲಾ ಅಭಿವೃದ್ಧಿ ಮಂಡಳಿಯ ಮುಖ್ಯಸ್ಥರು ಚನ್ನಬಸವ ಮೇಟಿ, ಶಾಲಾ ಸಹ ಶಿಕ್ಷಕಿ ಶ್ರೀಮತಿ ಚೇತನಾ ಗದ್ದೆ ಮತ್ತು ವಿದ್ಯಾರ್ಥಿನಿ ಅಬಿಕಾ ಪಾಟೀಲ್, ಎಸ್ಟಿಎಂಸಿ ಶಾಲಾ ಕಾರ್ಯದರ್ಶಿ ಚಂದ್ರಶೇಖರ್ ಹೂವಿನಬಾವಿ ಸಂಕ್ರಾಂತಿ ಸುಗ್ಗಿ ಸಂಭ್ರಮಾಚರಣೆ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂ ಶಾಲೆಯ ಅಧ್ಯಕ್ಷರು ಮಲ್ಲಿಕಾರ್ಜುನ್, ಕಾರ್ಯದರ್ಶಿಗಳು ಚಂದ್ರಶೇಖರ್ ಹೂವಿನಬಾವಿ, ಸದಸ್ಯರಾದ ಮಹೇಶ್, ವೀರೇಶ್ ಉದ್ಬಾಳ್, ಶಿವಕುಮಾರ್ ಮಾಳ್ಗಿ, ಶ್ರೀಮತಿ ಸುಮತಿ ಮೇಟಿ, ರಾಜಶೇಖರ್ ಗೌಡ, ಪೊಲೀಸ್ ಪಾಟೀಲ್ ಹಾಗೂ ಚನ್ನಬಸವ ಮುಖ್ಯ ಗುರುಗಳು ಮತ್ತು ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಭಾರತೀಯ ಸಂಸ್ಕೃತಿಯಂತೆ ಇವತ್ತು ನಿಜವಾಗಲೂ ನಮಗೆ ಹಬ್ಬದ ಒಂದು ಸಡಗರ. ರೈತರು ತಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳ ಒಂದು ಫಸಲನ್ನು ಯಾವ ರೀತಿ ಬಂದಿದೆ ಎಂಬ ಒಂದು ಹರ್ಷದ ಹಬ್ಬ ಈ ಸಂಕ್ರಾಂತಿ ಆಗಿದೆ. ಅದೇ ರೀತಿಯಾಗಿ ನಮ್ಮ ಎಸ್ಡಿಎಂ ಶಿಕ್ಷಣ ಸಂಸ್ಥೆ ಮಸ್ಕಿಯ ಒಂದು ಪ್ರತಿಷ್ಠಿತ ಸಂಸ್ಥೆ ಇರತಕ್ಕಂಥ ಈ ಸಂಸ್ಥೆಯು ಮಕ್ಕಳಿಗೆ ಈ ಒಂದು ಸಂಕ್ರಾಂತಿಯ ಸಂಭ್ರಮವನ್ನು ಪರಿಚಯಿಸಿದ್ದು ನಿಜವಾಗಲೂ ಭಾಳ ಒಂದು ಸಂತೋಷಕರವಾಗಿರ್ತಕ್ಕಂಥ ವಿಷಯವಾಗಿದೆ. ಯಾವ ರೀತಿ ರೈತ ತನ್ನ ಒಂದು 4 ತಿಂಗಳ ಅವಧಿಯಲ್ಲಿ ಮಳೆ ಅದಕ್ಕೆ ತಕ್ಕಂಥ ಪೂರ್ವದಲ್ಲಿ ಯಾವ ರೀತಿ ಹೊಲವನ್ನು ಉತ್ತಿ ಅರಿಗಿ ಒಂದು ಹದ ಮಾಡ್ತಾನೆ, ಹದ ಮಾಡಿದ ಮೇಲೆ ಮಳೆ ಬರುತ್ತೆ, ಮಳೆ ಬಂದಾಗ ಹದ ನೋಡಿ ಅವನು ಯಾವ ರೀತಿ ಬೀಜವನ್ನು ಬಿತ್ತಾನೆ, ಅದೇ ರೀತಿಯಾಗಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳಿಗೂ ಸಹ ಈ ಒಂದು 9 ತಿಂಗಳ ಒಂದು ಅವರ ವಿದ್ಯಾಭ್ಯಾಸದ ಒಂದು ಪ್ರಗತಿಯ ನೋಟ ಸಂಸ್ಕಾರಗಳನ್ನು ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿಗಳಲ್ಲಿ ಮೂಡಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಶಿಕ್ಷಕರು ತಮ್ಮ ಒಂದು ಪರಿಶ್ರಮವನ್ನು ಹಾಕಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಮತ್ತು ವಿಜೃಂಭಣೆಯಿಂದ ಆಚರಿಸಲು ಅನುವು ಮಾಡಿಕೊಂಡಿದ್ದಾರೆ. ತಮಗೆ ತಿಳಿದ ಹಾಗೆ ಇಲ್ಲಿ ತಾವೆಲ್ಲ ನೋಡಿರ್ಬೋದು, ಗುಡಿಸಲೆ ಆಗಿರ್ಬೋದು, ರಾಶಿ ಆಗಿರ್ಬೋದು. ಈ ರಾಶಿ ಯಾವ ಥರ ಅಂದರೆ ಮಕ್ಕಳಿಗೆ ಒಂದೊಂದು ಅರ್ಧ ಕೆಜಿಯಷ್ಟು ನಿಮ್ಮ ಜೋಳ ಅಥವಾ ಭತ್ತಗಳನ್ನು ತೆಗೆದುಕೊಂಡು ಬಂದು ತಗೊಂಡ್ಬರ್ರಿ ಅಂದಾಗ ಆ ಮಕ್ಕಳಲ್ಲಿ ಏನು ಮೂಡ್ತದೆ ಅಂದರೆ ಯಾಕೆ ಸಂಕ್ರಾಂತಿಯ ಹೇಗೆ ಆಚರಿಸ್ತೀವಿ ಅಂತಕ್ಕಂಥ ವಿಚಾರವನ್ನು ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಮೂಡಿಸುವಂಥ ಸಲುವಾಗಿ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಈ ದಿನ ರೈತರು ಬೆಳೆದಿರ್ತಕ್ಕಂಥ ಫಸಲು ತುಂಬ ಚೆನ್ನಾಗಿ ಬಂದಿರುತ್ತೆ. ಆ ಒಂದು ಕಾರಣದಿಂದ ಈ ಒಂದು ನಮ್ಮ ಕರ್ನಾಟಕದ ಒಂದು ಹಬ್ಬ ಅಂದರೆ ಸುಗ್ಗಿ ಹಬ್ಬ ಅಂತ ನಾವು ಸಂಕ್ರಾಂತಿ ಹಬ್ಬವನ್ನು ಕರಿತೀವಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಈ ದಿನ ಭಗವಾನ್ ವಿಷ್ಣು ಏನಿರ್ತಾರಲ್ಲ ಆ ವಿಷ್ಣು ಈ ದಿನ. ನನ್ನ ಹೆಸರು ಅಂಬಿಕಾ ಪಾಟೀಲ್, ನಾನು ಎಸ್ಡಿಎಂ ಶಾಲೆಯಲ್ಲಿ ಓದುತ್ತಿದ್ದೇನೆ, 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಫುಲ್ಲು ಹೆಮ್ಮೆಯಿಂದ ಹೇಳ್ಬೋದು ನಾನು ಎಸ್ಡಿಎಂ ಶಾಲೆಯಲ್ಲಿ ಓದ್ತಿದ್ದೇನೆ ಅಂತ. ಅದು ಈ ಸಾರಿ ಎಲ್ಲ ಸಂಕ್ರಾಂತಿ ಮಾಡ್ತಾ ಇದ್ದೀವಿ ನಮ್ಮ ಸ್ಕೂಲಲ್ಲಿ. ಎಲ್ಲ ಮಕ್ಕಳು ನಾವೆಲ್ಲ ಫುಲ್ ಖುಷಿಯಿಂದ ಇದ್ದೀವಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತೇನೆ. ಎಲ್ಲರೂ ಖುಷಿಯಾಗಿದ್ದೀವಿ, ಎಲ್ಲರೂ ಕೂಡಿ ಚೆನ್ನಾಗಿ ಮಾಡಿದ್ದೀವಿ. ಎಲ್ಲ ಡೆಕೋರೇಷನ್ನು ಎಲ್ಲ ನಾವೆಲ್ಲ ನಮ್ಮ ಕ್ಲಾಸ್ ಅವರು ನಾವೆಲ್ಲ ಕೂಡಿ ಚೆನ್ನಾಗಿ ಮಾಡಿದ್ದೀವಿ. ಕಣಿ ಹೇಳ್ತೀನಿ ಕಣಪ್ಪ, ಕಣಿ ಬೇಕ್ರಪ್ಪ, ನೀನು ಕಣಿ ಹೇಳ್ತೀನಿ ಕಣಪ್ಪ, ಕಣಿ.
ಬಾಳ ಚಲೋ ಐತಪ್ಪ. ಈಗ ನಮ್ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದಾರಲ್ಲ, ಅವ್ರಿಗೆ ನಾನೇ ಕಣಿ ಹೇಳಿದ್ದು. ನೀವು ಅದ್ರಂಗ ಹಾಕ್ತೀರಪ್ಪ, ಹೋಗ್ ಬನ್ನಿ, ನಿಮ್ಗೆ ಒಳ್ಳೇದಾಗುತ್ತ. ಮಲ್ಲಿಕಾರ್ಜುನಪ್ಪ, ನಿನಗೆ ಕಣಿ ಹೇಳ್ತೀನಿ. ಕಣಿ ಹೇಳ್ತೀನಿ ಕಣಪ್ಪ, ಕಣಿ. ನಿನ್ ಕಣಿ ಬಾಳ ಕೆಟ್ಟೈತಪ್ಪ. ನಿನ್ ಮುಂದ 10 ಮಂದಿ ಸಸ್ತರ್ ಬರ್ತಾರ. ಅದಕ್ಕೆ ನೀ ತಲೆ ಕೆಡಿಸ್ಕೋಬೇಡ. ನನಗ 101 ರೂಪಾಯಿ ದಕ್ಷಿಣ ನೀಡು, ನಿಮ್ಗೆ ಒಳ್ಳೇದಾಗುತ್ತ. ಈಗ ವೀರೇಶ್ ಉದ್ದವ್ ಸರ್ ಅವರು ಕಣಿ ಕೇಳ್ಬೇಕಂತ